ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನದಲ್ಲಿರುವಂಥ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕು, ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಇನ್ನು ಗುರುಗಳ ಕೈಯಿಂದ ನೀವು ಕುಬೇರ ಮಾಲೆಯನ್ನು ಪಡೆದುಕೊಳ್ಬೇಕು ಅಂತಂದರೆ ಇದು ಒಂದೇ ಸೂಕ್ತವಾಗಿರುವಂಥ ಸಮಯ. ನಿಮಗೆ ಮಾರ್ಚ್ 31ನೇ ತಾರೀಕು ನಡೀತಾ ಇರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ಕಾರ್ಯಕ್ರಮ ನೋಡ್ತಾ ಇರುವಂಥ ಹೊಸ ವೀಕ್ಷಕರು ಆ ನಂಬರ್ಸ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ ವೀಕ್ಷಕರ ಪರವಾಗಿ ಮೊದಲನಾಗಿ ಧನ್ಯವಾದಗಳು. ಪ್ರತಿನಿತ್ಯ ನಮಗೆ ಸಾಕಷ್ಟು ಸಿಂಪಲ್ ಆಗಿರುವಂಥ ರೆಮಿಡೀಸ್ನ ನೀಡ್ತಾ ಇದ್ದೀರಾ. ಎಂಥದ್ದೇ ದೊಡ್ಡ ಸಮಸ್ಯೆ ಆದರೂ ಚಿಟಿಕೆ ಹೊಡೆಯೋ ರೀತಿಯಲ್ಲಿ ಇಂಥದ್ದು ಒಂದು ರೆಮಿಡಿ ಮಾಡ್ಕೊಳ್ಳಿಮ್ಮ, ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಆ ಸಕ್ಸಸ್ ಆಗಿರೋರು ಕಮೆಂಟ್ಸ್ ಮುಖಾಂತರ ಕೂಡ ತಿಳಿಸ್ತಾ ಇದ್ದಾರೆ. ಅವರ ಒಂದು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನಾಗಿ ಅವ್ರ ಪರವಾಗಿ ಧನ್ಯವಾದಗಳು. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಒಂದು ಮಾತಿದೆ ಗಾದೆನಲ್ಲಿ, ಮಂಗನ ಕೈನಲ್ಲಿ ಮಾಣಿಕ್ಯ ಕೊಟ್ಟಂಗೆ ಅಂತ. ಅಂದರೆ ಈಗ ಏನಾದರೂ ಒಂದು ಆಪರ್ಚುನಿಟಿ ನಮಗೆ ಯೂಸ್ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂದಾಗ ನಾವು ಇದನ್ನು ಥಿಂಕ್ ಮಾಡಬೇಕಾಗತ್ತಾ, ಆವಾಗ ಅದನ್ನು ಬಳಕೆ ಮಾಡಬೇಕಾಗತ್ತಾ, ಏನಿದ್ರ ಒಳ ಅರ್ಥ? ಇದ್ರ ಪ್ರಕಾರ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೊನ್ನೆ ನಡೆದ ಘಟನೆ ನಿಮಗೆ ಬಹುಶಃ ಇದು ಅಪ್ಲೈ ಆಗುತ್ತೆ ಅನ್ಕೋತೀನಿ. ಯಾರೋ ಒಂದು ಹೆಣ್ಣು ಮಗಳು, ಆಕೆ ಸರ್ವಗುಣ ಸಂಪನ್ನೆ ಅಂತಂದರೆ ಒಂದೇ ಮಾತಲ್ಲಿ ಹೇಳೋದಾದರೆ, ಹಾಲಲ್ಲಿ ಬೇಕಾದರೆ ತಪ್ಪು ಕಂಡುಹಿಡಿಬೋದೇನೋ, ಮಿಸ್ಟೇಕ್ ಕಂಡುಹಿಡಿಬೋದೇನೋ. ಆ ಹೆಣ್ಣು ಮಗುವಿನಲ್ಲಿ ಜಾತಕ ರೀತಿ ಆಗಿರ್ಬೋದು, ಆಕೆ ನೋಡಿದ್ರೆ ಆಗಿರಬಹುದು, ಒಂದು ಮಿಸ್ಟೇಕ್ ಕಂಡುಹಿಡಲಿಕ್ಕೂ ಸಾಧ್ಯವೇ ಇಲ್ಲ ಅಂಥ ಹೆಣ್ಣು ಮಗುದು. ಆಕೆ ಎಜುಕೇಷನಿಂದ ಹಿಡಿದು ಈಗ ಆಕೆಗೆ ಮದುವೆ ದಿನಗಳು, ಆನಂತರ ಮಕ್ಕಳು ಆಗಿದೆ ಅವರಿಗೆ. ಈಗ ಅವರಿಗೆ ಡಿವೋರ್ಸ್ ಆಗಿದೆ. ನನಗೆ ಬಹುಶಃ ಒಂದು 2-3 ದಿನ ನಿದ್ದೆ ಬರಲಿಲ್ಲ. ಏನಿದು ಪಾಪ, ಇಂಥ ಹೆಣ್ಮಗುವಿಗೆ ನಡೆಯುತ್ತಾ, ಈಗೆಲ್ಲ ಆಗುತ್ತಾ? ಬಹಳ ಬೇಸರ ಆಯಿತು. ಈಗ ನೀವು ಹೇಳಿದ್ದು ಏನದು, ಮಂಗನ ಕೈಯಲ್ಲೇ ಮಾಣಿಕ್ಯ. ಅವನು ಕೂಡ ಒಂದು ಇಂಜಿನಿಯರೇ, ಅದು ನಾಲೆಡ್ಜಬಲ್ ಪರ್ಸನ್, ಅವನು ಕೂಡ ವೆಯ್ಟ್ ಇರೋಂಥವನೇ. ಆದರೆ ಯಾವಾಗ ಈ ಮಾತು ಅಪ್ಲೈ ಆಗುತ್ತೆ ಅಂತಂದರೆ, ಬಹುಶಃ ಅವರಿಗೆ ಅವರ ದಶಾಭುಕ್ತಿಗಳು ಇವ್ರಿಗೆ ಆಪೋಸಿಟ್ ಇದ್ದಾಗ ಗೊತ್ತೇ ಆಗಲ್ಲ, ಏನು ನಡೀತೆ ಅನ್ನೋದು ಗೊತ್ತೇ ಆಗಲ್ಲ. ಆಗ ಶನಿ ಅಗಲಿರ್ತಾನೆ ಅಂತ ಮಾತಾಡ್ತಾರೆ. ಇನ್ನೂ ಕೆಲವರು ಬಹಳ ಪ್ರಾರಬ್ಧವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಬಹಳ ಅದೇನಾದರೂ ಅವ್ರಿಗೆ ನಡೆದಾಗ ಅದು ಪಾಪ ಭೂಯಿಷ್ಟ, ಅದಕ್ಕೆ ಎಚ್ಚೆತ್ತುಕೊಂಡು ಮಾಡ್ಕೊಳ್ಳೋದಿರುತ್ತೆ. ಅವರಿಗೆ ದೈವ ಭಕ್ತನೇನು ಅಂಥವನಲ್ಲ. ಆದರೆ ಈ ಮಗು ಬಹಳ ದೈವ ಭಕ್ತಳು. ಹೇಳ್ತೀನಲ್ಲ, ಸಂಸಾರಕ್ಕೆ ಸಂಬಂಧಪಡ್ತಕ್ಕಂಥ ಹೆಣ್ಣು ಮಗಳು ಅಂತಂದರೆ ಬೇರೆ ಗಾಸಿಪ್ಗಳು ಮಾತಾಡೋದು, ಮತ್ತೊಬ್ಬರು ಕೇಳಿಸ್ಕೊಂಡು ಇನ್ನೊಬ್ರಿಗೆ ಹೇಳೋದು, ಅವ್ರಿಗೆ ಯಾರಾದರೂ ಬಂದು ಹೇಳಿದ್ರೆ ಕೇಳಿಸ್ಕೊಳ್ತಾಳೇನೋ ಬಿಟ್ಟರೆ ಅದಕ್ಕೆ ಪ್ರತ್ಯುತ್ತರ ಕೊಡೋಕ್ಕಾಗಲ್ಲ. ಅವ್ರು ಹೀಗೆ ಯಾಕಂತ ಏನೂ ಮಾತಾಡೋಕ್ಕೆ ಹೋಗಲ್ಲ. ವಿಧಿ ಇಲ್ಲ, ಅವ್ರು ಬಂದು ನನಗೆ ಹೇಳಿಬೇಡ, ನಾನು ಕೇಳಿಸ್ಕೊಳ್ಳೋ ಅಂತ ಹೇಳೋಕ್ಕಾಗಲ್ಲ. ಆಗ ಕೇಳಿಸ್ಕೊಳ್ತಾಳೆ ಆ ಮಗು, ಅಷ್ಟೇ. ಬಿಟ್ಟರೆ ಇನ್ನು ಎಲ್ಲಿಗೂ ಕೂಡ ಆ ಗಾಸಿಪ್ಗಳು ತಲೆ ಹಾಕ್ಕೊಳ್ಳೋಂತೇಳಲ್ಲ. ಅಲ್ಲ, ಇನ್ನೊಬ್ಬರು ಚೆನ್ನಾಗಿರಲಿ ಅಂತಲೇ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆಕೆ ಏನು ಸಾಧ್ಯ ಆಗುತ್ತೋ ಅದನ್ನು ಯಾರಿಗಾದರೂ ದಾನ ಮಾಡೋದು, ಕೊಡೋದು, ಮತ್ತೊಂದು ಇನ್ನೊಂದು, ಮಕ್ಕಳ ಜೊತೆಗೆ ಕೂತ್ಕೊಂಡು ಆ ವಿದ್ಯೆ ಹೇಳ್ಕೊಡೋದಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಸಂಸಾರಕ್ಕೆ ಸಂಬಂಧಪಟ್ಟ ಹೆಣ್ಣು ಮಗಳು ಎಲ್ಲೂ ಕೂಡ ಚಾಚು ತಪ್ಪದೆ ಅವರ ಅತ್ತೆ ಮಾವನ ಸೇವೆ ಮಾಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಅಂಥ ಅದ್ಭುತವಾಗಿರೋ ಹೆಣ್ಣು ಮಗುವಿಗೆ ಇದು ಬಂದಾಗ ನಾನು ಅಂದ್ಕೊಂಡಿದ್ದು, ಓಹೋ, ಇವನು ಯಾರೋ ಮಂಗ ಇದ್ದಂಗಿದ್ದಾನೆ, ಈ ಮಂಗನಿಗೆ ಈ ಮಾಣಿಕ್ಯ ಕೊಟ್ಟಿದ್ದು ತರವಲ್ಲ. ಇದನ್ನೇ ರಾಜಕೀಯದಲ್ಲೂ ಮಾಡ್ತಾರೆ ದಡ್ಡ ಮುಂಡೆವು. ಅದೇ ಹೈಕಮಾಂಡ್ ಅಂದ ಕೂಡಲೇ ಮಹಾಬುದ್ಧಿವಂತರು ಅವರಿಂದ ಅಲ್ಲಿಂದ ಇಳಿದು ಬಂದಿರಲ್ಲ. 4 ಜನ ನೀವು ದೇಶಕ್ಕಾಗಿ ನೀವು ಸೇವೆ ಮಾಡ್ತೀರ ಅನ್ನೋದಾದರೆ, ದೇಶಕ್ಕಾಗಿಯೇ ಇದೆ ಅಂತಂದರೆ ನೀವು ದೇಶಕ್ಕಾಗಿ ಮಾಡಲ್ಲ, ದೇಹಕ್ಕಾಗಿ ಪೋಷಣೆ ಮಾಡ್ಕೊಳ್ತೀರಿ. 3 ಜನ್ಮಕ್ಕಾಗೋಷ್ಟು ನೀವು ಎತ್ತಿಟ್ಕೊಳ್ಬೇಕಲ್ಲ, ಅದಕ್ಕಾಗಿ ಏನೇನೋ ಮಾಡ್ತಿರ್ತೀರಿ. ಅದಲ್ಲವೇ ಅಲ್ಲ, ದೇಶಕ್ಕಾಗಿ ಅಂತ ಒಂದು ಸೇವೆ ಅಂತ ಮಾಡಲಿಕ್ಕೆ ಹೊರಟಾಗ ನೀವಲ್ಲಿ ಆಯ್ಕೆ ಮಾಡ್ತೀರ ನೋಡಿ, ಅಲ್ಲೆಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀರಿ. ಮೇಯ್ನ್ ನೀವು ಆಯ್ಕೆ ಮಾಡ್ತಕ್ಕಂಥದ್ದನ್ನು ಕುಳಿತುಕೊಂಡು ಅದೇ ಕೆಲಸ. ಯಾಕಂದರೆ ಇಲ್ಲಿ ಸಾಮಾನ್ಯವಾಗಿ ಯಾರಾದರೂ ಒಬ್ಬ MLA ಮಾತಾಡಿಸಿ, ರಾಜ್ಯದಲ್ಲಿ ಒಬ್ಬ ಸಚಿವರನ್ನ ಮಾತಾಡಿಸಿ, ಇಲ್ಲ ಇದ್ರ ಬಗ್ಗೆ ಎಲ್ಲ ಹೈಕಮಾಂಡ್ ಮಾತಾಡುತ್ತೆ, ಅದರ ಬಗ್ಗೆ ಎಲ್ಲ ಹೈಕಮಾಂಡ್ ಮಾತಾಡುತ್ತೆ, ಇದ್ರದ್ದು ಅದ್ರದ್ದು ಎದ್ರದ್ದು ಎಲ್ಲ ಸೇರಿಸಿ ಹೈಕಮಾಂಡ್ ಮೇಲೆ ಹಾಕ್ತಾರೆ. ಆ ಹೈಕಮಾಂಡು ಇದಕ್ಕೆ ಸಂಬಂಧಪಟ್ಟ ಉತ್ತರವೂ ಕೊಡಲ್ಲ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 2.5 ವರ್ಷ ಸಿದ್ದರಾಮಯ್ಯನವ್ರದ್ದು, ಇನ್ನು ಉಳಿದ 2.5 ವರ್ಷ DK ಶಿವರದು ಅಂತ ಇಲ್ಲಿ MB ಪಾಟೀಲು, ಆಮೇಲೆ ಇನ್ನೊಬ್ಬರು ಯಾರು ಮಹದೇವಪ್ಪ, ಇನ್ನು ಕೆಲವರೆಲ್ಲ ಕೂಡ ಯಾರ್ಯಾರು ಮಾತಾಡ್ತಿರ್ತಾರೆ.
ಇಲ್ಲ ಅದು ಸಾಧ್ಯನೇ ಇಲ್ಲ, 5 ವರ್ಷ ಪೂರ್ಣ ಅವಧಿ ಅವರದೇ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಇನ್ನು ಕೆಲವರು ಇವ್ರ ಪರವಾಗಿರೋರು ಇಲ್ಲ 2.5 ವರ್ಷ ಇವ್ರದ್ದು, 2.5 ವರ್ಷ ಅವ್ರದ್ದು. ಹ್ಯೂಮನ್ ಬೀಯಿಂಗ್ ಅದು. ಅಂದರೆ CM DCM ಅಂತ ಆದ ಮೇಲೆ ಬಹುಶಃ ಅದು ಹೀಗೆ ಇರುತ್ತೆ ಅಂತ ಸಾಮಾನ್ಯ ಜನ ಮಾತಾಡ್ಕೊಳ್ಳೋದಿದು, ಸಾಮಾನ್ಯ ಜನರ ಊಹೆ ಅದು. ಒರಿಜಿನಲ್ ಆಗಿ ಹೇಳ್ತೀನಿ, ಹೈಕಮಾಂಡ್ ಇದನ್ನು ತೀರ್ಮಾನ ಮಾಡಲೇ ಇಲ್ಲ, ಇದನ್ನು ಹೇಳಲೂ ಇಲ್ಲ. ನಿಮಗೆ ಗೊತ್ತು ಗುರುಗಳೇ, ಮಾಡಿರ್ತಾರೆ ಏನೋ, ಗೊತ್ತಾಗಿರೋದಿಲ್ಲ. ಈಗೆಲ್ಲ ಮಾತಾಡ್ತಾರೆ. ಅದೇ ಈಗ ನಾನು ಇನ್ನು ಪೂರ್ಣವಾಗಿ ಇನ್ಡೆಪ್ತ್ ಹೋಗಿ ಹೇಳೋಣ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾಗಿ ಗುಪ್ತವಾಗಿ ಇರೋವಂಥದ್ದನ್ನು ಕೆಲವು ಗುಪ್ತವಾಗಿ ಇರಿಸಬೇಕಾಗತ್ತೆ. ಇಲ್ಲಿ ಜನ ಏನು ತಲೆನೋ ಅಂತಂದರೆ ಒರಿಜಿನಲ್ ಆಗಿ ಇದರದ್ದು ಯಾರು ಉಸ್ತುವಾರಿಯನ್ನು, ಯಾರು ಜವಾಬ್ದಾರಿ ಹೊತ್ತಿದ್ರೋ ಕಾಂಗ್ರೆಸ್ಸಿನ ಪ್ರಮುಖರು ಈ ಮೆಸೇಜನ್ನು ಪೂರ್ಣವಾಗಿ ಡೆಲ್ಲಿಯಲ್ಲಿ ಇಟ್ಟಾಗ, ಹೈಕಮಾಂಡಲ್ಲಿ ಇಟ್ಟಾಗ, ಇಲ್ಲ ನಾವು ಇವ್ರಿಗೆ 2.5 ವರ್ಷ ಅವ್ರಿಗೆ 2.5 ವರ್ಷ ಅಂತ ಏನು ಮಾಡಲಿಲ್ಲ ಅಂತ ಒರಿಜಿನಲಾಗಿ ಆನ್ಸರ್ ಬರುತ್ತೆ. ನೀವು ದಯವಿಟ್ಟು ಆ ಥರ ಎಲ್ಲೂ ಕೂಡ ಗಾಸಿಪ್ಗಳು ಹರಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತ ಹೇಳಿ ಕಳಿಸ್ತಾರೆ. ಆವಾಗ ಅಲ್ಲಿಂದ ಆಚೆ ಸ್ವಲ್ಪ ತಣ್ಣಗಾಗತ್ತೆ. ಏಕೆಂತಂದರೆ ಇದು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಏನೋ ಒಂದು ಆಗುತ್ತೆ. ಒಟ್ಟಾರೆ ರಾಜ್ಯದಲ್ಲಿ ಇಷ್ಟೆಲ್ಲ ಇವರಿಗೆ ಕೊಟ್ಟು 5 ಗ್ಯಾರಂಟಿಗಳನ್ನ ಕೊಟ್ಟು ಇವನ್ನ ಸಂತೈಸಿ ಮತ್ತು ಕೂಡ ಖಜಾನೆ ಖಾಲಿ ಆದರೂ ಕೂಡ ಏನೋ ಮಾಡಿ ತುಂಬಿಸಿ ಒಟ್ಟಾರೆಯಾಗಿ ಅವ್ರಿಗಿಂತ ನಾವು ಚೆನ್ನಾಗಿ ನಡೆಸ್ಬೇಕಂತ ಚಾಲೆಂಜ್ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಆದರೆ ಹೆಜ್ಜೆಗೆ ವಿರೋಧ ಪಕ್ಷದ ಏನೋ ಒಂದು ಕಾಲು ಎಳಿತಿರ್ತಾರೆ, ಒಂದು ನಡೀತಾ ಇರುತ್ತೆ. ಇವರಲ್ಲೇ ಈ ತಲೆನೋವುಗಳು ಬಂದರೆ ಪಾಪ ನಡೆಸೋದು ಹೇಗೆ? ಹೌದು, ನಾನು ಹೇಳ್ತಿರೋದು ಯಾರಾದರೂ ಆಗಿರಲಿ, ಸಿದ್ದರಾಮಯ್ಯನವರು ಆದರೂ ಆಗಿರಲಿ, DK ಶಿವರಾದರೂ ಆಗಿರಲಿ, ನಡೆಸೋದು ಹೇಗೆ? ನೀವಲ್ಲೇ ಅಂದರೆ ಅವರಿಬ್ಬರಿಗೆ ತಂದಿಟ್ಬಿಡೋದು ಇವರು ಜಗಳ ಆಡ್ಕೊಳ್ಳಿ ಅಂತೇಳಿ ಈ ತರಹದ್ದು ಮಾಡ್ತಾರಲ್ಲ, ಇದೇ ನಾನು ಹೇಳೋದು. ಇಂತಹದ್ದು ಈ ಮಾಣಿಕ್ಯಗಳನ್ನು ಈ ಸಚಿವರುಗಳಿರ್ತಾರಲ್ಲ, ಆ ಸಚಿವನ ಪೋಸ್ಟ್ಗೆ ಅವರು ವೆಯ್ಟ್ ಇರಲ್ಲ. ಅಂಥ ಪೋಸ್ಟು ಅಂದರೆ ಅಂಥ ಮಾಣಿಕ್ಯವನ್ನ ಇಂಥ ತಿಕ್ಕಲ ಕೈಯಲ್ಲಿ ಕೊಡೋದಾ? ಏನಿದು ಬೇಸರ ಆಗುವಂಥದ್ದು. ಆಮೇಲೆ ಏನೇನೋ ಮಾಧ್ಯಮದ ಮುಂದೆ ಹೇಗೇಗೋ ಮಾತಾಡ್ತಿರ್ತೀರಿ. ನಿಮ್ಮ ವಜನ್, ನಿಮ್ಮ ವೆಯ್ಟ್ ಉಳಿಸ್ಕೊಳ್ಬೇಕಾದ್ರೆ, ನಿಮ್ಮ ಒಂದು ಸಚಿವಗಿರಿ ಉಳಿಸ್ಕೊಳ್ಬೇಕಾದ್ರೆ ತೂಕವಾಗಿರುವಂಥದ್ದನ್ನೇ ಮಾತಾಡಿ, ತೂಕವಾಗಿರ್ತಕ್ಕಂತಹದ್ದನ್ನೇ ಮಾತಾಡಿ. ಅದಕ್ಕಾಗಿ ಈ ಪಕ್ಷಗಳು ಅಂತ ಬಂದಾಗ ಹೈಕಮಾಂಡ್ ತೀರ್ಮಾನ ಅಷ್ಟೇ ಒರಿಜಿನಲ್ ಆಗಿರುತ್ತೆ, ಅಷ್ಟೇ ವೆಯ್ಟ್ ಇರುತ್ತೆ. ಒಂದೊಂದು ಬಾರಿ ಅವರು ಕೂಡ ಎಡುತ್ತಾರೆ. ಇಲ್ಲಿ ಸ್ವಲ್ಪ ಇರೋದು ಎಡುತ್ತಾರೆ ಅಂತಂದಾಗ ಸಮಾಜವನ್ನು ತೀಡಲಿಕ್ಕೆ ಹಲವು ಮಠಗಳಿದ್ದಾವೆ, ಮಠಾಧಿಪತಿಗಳಿದ್ದಾರೆ. ಅವರ ಸಜೆಷನ್ ತೆಗೆದುಕೊಳ್ಳೋದು ಕೂಡ ಎಲ್ಲೋ ಒಂದು ಕಡೆ ನನ್ನ ಭರವಸೆ ಇದು. ಅವ್ರ ಕಡೆಯಿಂದ ನಾವು ಹೀಗೆ ಮಾಡೋಣ ಅಂತಿದ್ದೀವಿ ಅಂತಂದಾಗ ಅವ್ರು ಏನು ಹೇಳ್ತಾರೆ ಹಾಗಂತೇಳಿ ಅವ್ರು ಹೇಳಿದ್ದೇ ಕರೆಕ್ಟ್ ಅಂತ ನಾನು ಹೇಳ್ತಿರೋದು. ಇಲ್ಲಿ ಸಮಾಜವನ್ನು ತೀಡಕ್ಕಿರ್ತಕ್ಕಂತಹದ್ದು ನೀವು ರಾಷ್ಟ್ರೀಯ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ತಾವುಗಳು, ರಾಜ್ಯದ ನಾಯಕರುಗಳು, ಜೊತೆಗೆ ಮಠಾಧಿಪತಿಗಳು ಒಂದು ಕ್ರೋಢೀಕರಿಸಿಕೊಂಡು ಒಂದು ಕುಳಿತುಕೊಳ್ತಾ ಒಂದು ಸಭೆ ಅಂತ ಮಾಡಿಕೊಳ್ತಾ ಎಲ್ಲೋ ಒಂದು ಕಡೆ ರಾಷ್ಟ್ರವನ್ನು ಮುನ್ನಡೆಸಬೇಕಾದರೆ, ರಾಷ್ಟ್ರದ ಹಿತಾಸಕ್ತಿಗಾಗಿ, ರಾಷ್ಟ್ರದ ಏಳಿಗೆಗಾಗಿ, ರಾಷ್ಟ್ರದ ಪ್ರಗತಿಗಾಗಿ, ರಾಷ್ಟ್ರದ ಸಚ್ಚಿಂತನೆಗಾಗಿ ನೀವು ಚಿಂತನೆ ಮಾಡೇ ತಪ್ಪಿಲ್ಲ. ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಆದರೆ ಯಾರನ್ನು ಯಾವಾಗ ಎಲ್ಲಿ ಹೇಗೆ ಕರೆಕ್ಟಾಗಿ ನೀವು ಅನುವು ಮಾಡಿಕೊಟ್ಟು ಯಾವ ಸೀಟನ್ನು ಯಾರು ಕೊಡಬೇಕು ಅನ್ನೋದನ್ನು ಮಾತಾಡಿಕೊಂಡ್ರೆ ಬಹುಶಃ ಚೆನ್ನಾಗಿರುತ್ತೆ. ಹೈಕಮಾಂಡ್ ತೀರ್ಮಾನವೂ ಕೂಡ ಈಗ ರಾಷ್ಟ್ರಪತಿ ಅಂತಿದೆ. ರಾಷ್ಟ್ರಪತಿ ಅಂತಂದರೆ ಪತಿ ಅಂದರೆ ಏನು ಪತಿ ಅಂದರೆ ಗೊತ್ತಿಲ್ಲ. ರಾಷ್ಟ್ರಪತಿ, ಈಗ ರಾಷ್ಟ್ರಕ್ಕೆ ಪತಿಯವರ ನೋಡಿ, ನಮ್ಮ ಭಾವನೆ ತಂದೆ ಸಮಾನ ಆತ, ರಾಷ್ಟ್ರಕ್ಕೆ ತಂದೆ ಸಮಾನ. ಅವ್ರನ್ನ ಕೂರಿಸ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ಇದೆ. ಯಾರನ್ನಾದ್ರೊಬ್ಬರನ್ನ ಆಯ್ಕೆ ಮಾಡಬೇಕಾದ್ರೆ ಇಲ್ಲಿ ರಾಜಕೀಯ ಏನಾಗುತ್ತೆ ಅಂದರೆ, ಇವತ್ತಿನ ರಾಜಕೀಯ ಎಲ್ಲವೂ ಕೂಡ ದುಡ್ಡಿನ ಮೇಲೆ ನಿಂತಿರೋದ್ರಿಂದ ಅವ್ರಿಗೆ ಎಷ್ಟರ ಮಟ್ಟಿಗೆ ನಾಲೆಡ್ಜ್ ಇದೆ, ಎಷ್ಟರ ಮಟ್ಟಿಗೆ ವಿದ್ಯೆ ಇದೆ, ಎಷ್ಟರ ಮಟ್ಟಿಗೆ ಬುದ್ಧಿ ಇದೆ, ಇದನ್ನೇನೂ ನೋಡದೆ, ಏನನ್ನೂ ಪರಿಗಣಿಸದೆ ನಾವು ಆ ಹಣಕ್ಕಷ್ಟೇ ಮಾರು ಹೋದರೆ, ಇಲ್ಲಿ ನೀವು ವಿದ್ಯಾವಂತರನ್ನೋ ಬುದ್ಧಿವಂತರನ್ನೋ ಕೂರಿಸ್ಕೊಂಡೊಂದು ಸಭೆಯನ್ನು ಮಾಡೋ ಮುಖಾಂತರ ತೀರ್ಮಾನವನ್ನು ತೆಗೆದುಕೊಂಡ್ರೆ ನೀವು ಮಾಣಿಕ್ಯವನ್ನು ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸಿದ್ರೆ ಅದು ವೆಯ್ಟ್ ಇರುತ್ತೆ. ಆ ಮಾಣಿಕ್ಯ ಎಲ್ಲಿರಬೇಕೋ ಅಲ್ಲಿದ್ದರೆ ಅದರ ವಜನ್ ಕಾಪಾಡಿಕೊಳ್ಳುತ್ತೆ, ಅದರ ತೂಕ ಅದರ ಕಾಪಾಡಿಕೊಳ್ಳುತ್ತೆ. ಬಿಟ್ಟು ಇನ್ನೆಲ್ಲೋ ಹಾಕಿದಾಗ ಅದರ ವೆಯ್ಟ್ ಕಳ್ಕೊಳ್ಳುತ್ತೆ, ಅದರ ವ್ಯಾಲ್ಯೂ ಅದು ಕಳ್ಕೊಳ್ಳುತ್ತೆ. ಅದಕ್ಕಾಗಿ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಮೊದಲು ಬುದ್ಧಿಮತ್ತೆಯಿಂದ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮ. ಸಮಾಜಕ್ಕಾಗಿ ಉತ್ತಮವಾಗಿರ್ತ ವ್ಯಕ್ತಿಗಳನ್ನು ನಾವು ಪ್ರಜೆಗಳು ಆಯ್ಕೆ ಮಾಡ್ತೀವಿ. ಅಲ್ಲ, ಪ್ರಜೆಗಳು ಏನು ಮಾಡ್ತೀವಿ ಅಂತಂದರೆ ಓಟಾಗಿ ಗೆಲ್ಲಿಸ್ತೀವಿ, ಅಷ್ಟೇ ನಮ್ಮ ಕೆಲಸ. ಆಯ್ಕೆ ಮಾಡೋದು ನಿಮ್ಮ ತೀರ್ಮಾನ ಆಗಿರುತ್ತೆ. ಯಾಕಂದರೆ ಈಗ ನಾವು ಹೇಳಿದವರು ಕೊಡ್ತಾ ಇದ್ರೆ ನೀವು
ಈ ವ್ಯಕ್ತಿ ಒಳ್ಳೆಯವರಂತ ಪಾಪ ಪ್ರಜೆಗಳೆಲ್ಲ ಹೇಳ್ತಾರೆ, ನೀವು ಹೇಳಲಿಕ್ಕೆ ಅವಕಾಶವೇ ಕೊಡಲ್ವಲ್ಲ, ಅದು ನಿಮ್ಮ ತೀರ್ಮಾನ ಆಗಿರುತ್ತೆ, ಹಣದ ಮೇಲೆ ಡಿಪೆಂಡ್ ಆಗಿರುತ್ತೆ, ಏನೇನೇನೋ ಇರುತ್ತೆ. ಅದಕ್ಕಾಗಿ ನೀವು ಆಯ್ಕೆ ಮಾಡಬೇಕಾದ್ರೆ ಸಮಾಜ ಘಾತುಕಾನ, ಈತ ಸಮಾಜ ರಕ್ಷಕನ, ಈತ ಸಮಾಜದ ಭಕ್ಷಕನ, ಯಾರನ್ನ ತೀರ್ಮಾನ ಮಾಡಬೇಕಾದ್ರೆ ಬಹುಶಃ ನಿಮಗೊಂದಷ್ಟು ವರ್ಷಗಳ ಟೈಮ್ ಬೇಕಾಗುತ್ತೆ. ಅವರ ಸರಹದ್ದು ನೀವು ಕೇಳಬೇಕಾಗುತ್ತೆ, ಹೇಗೆ ಈ ವ್ಯಕ್ತಿ ಅಂತಕ್ಕಂಥದ್ರಿಂದ ಹಿಡಿದು ಅದನ್ನು ನಾನು ಹೇಳಿದ್ದು. ಈ ಮಠಗಳು ಪ್ಲಸ್ ಈ ರಾಷ್ಟ್ರ ನಾಯಕರು ಒಂದು ಕಡೆ ಸೇರಿ ತೀರ್ಮಾನ ತೆಗೆದುಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ. ಖಂಡಿತ ಗುರುಗಳೇ, ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಿದ್ದಕ್ಕೆ ಒಂದು ಉದಾಹರಣೆ ಸಹಿತ ನೀವು ಒಂದು ವಿಚಾರವನ್ನು ತಿಳಿಸ್ಕೊಟ್ರಿ ಇವತ್ತಿನ ವಿಡಿಯೋನಲ್ಲಿ. ಬಹಳ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನೋ ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.